ತಮ್ಮ. ಓಂ ಶಾಂತಿ. ತಂದೆಯು ಪ್ರತಿನಿತ್ಯವೂ ಯಾವ ವಿದ್ಯೆಯನ್ನು ಓದಿಸುವರೋ ಅದನ್ನೆಂದೂ ತಪ್ಪಿಸಬಾರದು. ಈ ವಿದ್ಯೆಯಿಂದಲೇ ಒಳಗಿನ ಸಂಶಯವು ದೂರವಾಗುತ್ತದೆ. ಅಸೂಯೆ ಎಂದರೆ ಬೇರೆಯವರ ಒಳಿತು ವರದಾನಗಳನ್ನು ಲೆಕ್ಕ ಹಾಕಿ ತಮ್ಮಲ್ಲಿರುವುದನ್ನು ಕಡೆಗಣಿಸುವ ಒಂದು ಕಲೆ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಹೇಳ್ತಾರೆ, ತಂದೆಯ ಹೃದಯವನ್ನ ಗೆಲ್ಲಬೇಕು ಅಂದರೆ ಎಲ್ಲಿಯವರೆಗೆ ಸಂಗಮ ಯುಗ ಇರುವುದೋ ಅಲ್ಲಿಯವರೆಗೂ ತಂದೆಯಿಂದ ಏನನ್ನು ಮುಚ್ಚಿಡಬಾರ್ದು. ತಮ್ಮ ನಡವಳಿಕೆಯ ಮೇಲೆ ಸಂಪೂರ್ಣ ಗಮನ ಕೊಡಬೇಕು. ಒಂದು ವೇಳೆ ಯಾವುದೇ ಪಾಪಕರ್ಮ ಆದರೆ ಅದನ್ನು ಅವಿನಾಶಿ ವೈದ್ಯನಿಗೆ ತಿಳಿಸ್ಬಿಡಿ, ಆಗ ಹಗುರರಾಗ್ತೀರಿ. ತಂದೆಯು ಯಾವ ಶಿಕ್ಷಣವನ್ನು ಕೊಡುವರೋ ಇದೇ ಅವರ ದಯೆ, ಕೃಪೆ ಅಥವಾ ಆಶೀರ್ವಾದ ಆಗಿದೆ. ಆದ್ದರಿಂದ ತಂದೆಯಿಂದ ದಯೆ ಅಥವಾ ಕೃಪೆಯನ್ನು ಬೇಡುವ ಬದಲು ಸ್ವಯಂನ ಮೇಲೆ ಕೃಪೆ ಮಾಡಿಕೊಳ್ಳಿ. ಇಂತಹ ಪುರುಷಾರ್ಥ ಮಾಡಿ ತಂದೆಯ ಹೃದಯವನ್ನು ಗೆಲ್ಲಿ. ಓಂ ಶಾಂತಿ. ಈಗ ಆತ್ಮೀಯ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ. ಹೊಸ ಪ್ರಪಂಚದಲ್ಲಿ ಸುಖವಿದೆ, ಹಳೆಯ ಪ್ರಪಂಚದಲ್ಲಿ ದುಃಖವಿದೆ. ದುಃಖದಲ್ಲಿ ಎಲ್ಲರೂ ದುಃಖದಲ್ಲಿಯೇ ಬಂದು ಬಿಡುತ್ತಾರೆ ಮತ್ತು ಸುಖದಲ್ಲಿ ಎಲ್ಲರೂ ಸುಖದಲ್ಲಿರುತ್ತಾರೆ. ಪಂಚವಿಕಾರಗಳೇ ಎಲ್ಲರಿಗೆ ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುತ್ತಾ ಬಂದಿವೆ. ನೀವಿಲ್ಲಿ ಕುಳಿತಿದ್ದೀರೆಂದರೆ ನಿಮ್ಮ ಬುದ್ಧಿಯಲ್ಲಿ ಇದೆ ನಾವು ತಂದೆಯ ಬಳಿ ಹೋಗಬೇಕಾಗಿದೆ. ರಾವಣನನ್ನು ನೀವು ತಂದೆ ಎಂದು ಹೇಳುವುದಿಲ್ಲ. ಎಂದಾದರೂ ಕೇಳಿದ್ದೀರಾ ರಾವಣನನ್ನು ಪರಂಪಿತ ಪರಮಾತ್ಮನೆಂದು ಯಾರಾದರೂ ಹೇಳುತ್ತಾರೆಯೇ? ಎಂದೂ ಇಲ್ಲ. ಲಂಕೆಯಲ್ಲಿ ರಾವಣನಿದ್ದನೆಂದು ಕೆಲವರು ಹೇಳುತ್ತಾರೆ. ಈ ಪೂರ್ಣ ಪ್ರಪಂಚವೇ ಲಂಕೆಯಾಗಿದೆ. ವಾಸ್ಕೋಡಿಗ ಗಾಮನು ಹಡಗಿನ ಮೂಲಕ ಅನ್ವೇಷಣೆ ನಡೆಸಿದನೆಂದು ಹೇಳುತ್ತಾರೆ. ಯಾವ ಸಮಯದಲ್ಲಿ ವಾಸ್ಕೋಡಿ ಗಾಮನು ಕಂಡು ಹಿಡಿಯಲು ಹೋದನೋ ಆ ಸಮಯದಲ್ಲಿ ವಿಮಾನಗಳಿರಲಿಲ್ಲ. ರೈಲು ಸಹ ಕಲ್ಲಿದ್ದಲಿನಿಂದ ನಡೆಯುತ್ತಿತ್ತು. ವಿದ್ಯುತ್ ಬೇರೆ ವಸ್ತುವಾಗಿದೆ. ನಾವು ಬಹುತೇಕ ಸಮಸ್ಯೆಗಳಿಗೆ ಇರುವುದು ಎರಡೇ ಕಾರಣ. ಮೊದಲನೆಯದು ಏನನ್ನೂ ಚಿಂತಿಸದೆ ಕೃತಿಗಿಳಿಯುವುದು. ಮತ್ತೊಂದು ಚಿಂತನಮಗ್ನರಾಗಿ ಯಾವ ಕೆಲಸಕ್ಕೂ ಕೈ ಹಾಕದಿರುವುದು. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ತಂದೆ ಎಂದು ಹೇಳೋದ್ರಿಂದ ಆಸ್ತಿ ನೆನಪು ಬಂದ್ಬಿಡುತ್ತೆ. ಮುಸಲ್ಮಾನರು ತಂದೆ ಎಂದು ಹೇಳೋದಿಲ್ಲ, ಅವರು ಅಲ್ಲಾ ಮಿಯಾ ಎಂದು ಹೇಳ್ತಾರೆ, ಮಿಯಾ ಬಿಬಿ ಎಂದು ಹೇಳ್ತಾರೆ. ಇವೆಲ್ಲ ಶಬ್ದಗಳು ಭಾರತದಲ್ಲಿವೆ. ಪರಂಪಿತ ಪರಮಾತ್ಮ ಎಂದು ಹೇಳಿದ ತಕ್ಷಣವೇ ಶಿವಲಿಂಗವು ನೆನಪು ಬರುತ್ತೆ. ಯುರೋಪಿಯನ್ನರು ಗಾಡ್ ಫಾದರ್ ಅಂತ ಹೇಳ್ತಾರೆ. ಭಾರತದಲ್ಲೂ ಕಲ್ಲು ಮುಳ್ಳನ್ನ ಭಗವಂತ ಅಂತ ತಿಳಿದ್ಬಿಡ್ತಾರೆ. ಶಿವಲಿಂಗ ಕಲ್ಲಿನದ್ದಾಗಿರುತ್ತದೆ. ಈ ಕಲ್ಲಿನಲ್ಲಿ ಭಗವಂತನು ಕುಳಿತಿದ್ದಾರೆ ಎಂದು ತಿಳಿಯುತ್ತಾರೆ. ಭಗವಂತನನ್ನ ನೆನಪು ಮಾಡಿದಾಗ ಆ ಕಲ್ಲೇ ಸಮೀಪ ಬರುತ್ತದೆ. ಕಲ್ಲನ್ನು ಭಗವಂತ ಎಂದು ತಿಳಿದು ಪೂಜಿಸುತ್ತಾರೆ. ಆ ಕಲ್ಲು ಎಲ್ಲಿಂದ ಬರುತ್ತೆ? ಪರ್ವತದ ಕಲ್ಲು ಒಂದಕ್ಕೊಂದು ಉಜ್ಜಿ ಗೋಲಾಕಾರವಾಗುತ್ತೆ. ನಿಮ್ಮ ರುದ್ರಮಾಲೆಯೂ ಸಹ ಈ ಧಾರಣೆಯ ಅನುಸಾರವೇ ತಯಾರಾಗುತ್ತದೆ. ಒಂದು ರುದ್ರಮಾಲೆ ಮತ್ತೊಂದು ರುಂಡಮಾಲೆಯಾಗಿದೆ. ಒಂದು ಸಹೋದರರ ಮಾಲೆ, ಇನ್ನೊಂದು ಸಹೋದರ ಸಹೋದರಿಯರ ಮಾಲೆ. ಬುದ್ಧಿಯಲ್ಲಿ ಬರುತ್ತದೆ, ನಾವಾತ್ಮಗಳು ಬಹಳ ಚಿಕ್ಕ ಚಿಕ್ಕ ಬಿಂದು ರೂಪದಲ್ಲಿದ್ದೇವೆ. ಗಾಯನವೂ ಇದೆ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಎಂದು. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವಾತ್ಮಗಳು ಚೈತನ್ಯವಾಗಿದ್ದೇವೆ. ಒಂದು ಸೂಕ್ಷ್ಮ ನಕ್ಷತ್ರದ ಸಮಾನರಾಗಿದ್ದೇವೆ. ನಂತರ ಯಾವಾಗ ಗರ್ಭದಲ್ಲಿ ಬಂದಾಗ ಮೊದಲು ಬಹಳ ಚಿಕ್ಕ ಪಿಂಡವಾಗಿರುತ್ತದೆ, ನಂತರ ಎಷ್ಟೊಂದು ದೊಡ್ಡದಾಗಿ ಬಿಡುತ್ತದೆ. ಬದುಕಿನ ಯಶಸ್ಸಿಗೆ ಸಾಧನಗಳಷ್ಟೇ ಮಾನದಂಡಗಳಲ್ಲ, ಇತರರ ಜೊತೆ ಇಟ್ಟುಕೊಂಡಿರುವ ಸಂಬಂಧ, ಹೃದಯತೆಗಳೇ ನಿಜವಾದ ಮೌಲ್ಯಮಾಪನ. ಅಣ್ಣ, ಬಾಬಾ ಹೇಳ್ತಾರೆ, ಯಾರಾದರೂ ಅವರ ಪಾದಗಳಿಗೆ ನಮಸ್ಕಾರ ಮಾಡುವರೋ ಅವರಿಗೆ ರೋಗ ನಿವಾರಣೆಯಾಗುತ್ತೆ ಎಂದು ಹೇಳ್ತಾರೆ. ಪಾದಗಳಿಗೆ ನಮಸ್ಕರಿಸುವುದರಿಂದ ಕಾಯಿಲೆಯಿಂದ ಮುಕ್ತರಾಗುತ್ತಾರೆ ಎಂದರೆ ಇದು ಅವರ ಕೃಪೆ ಎಂದು ತಿಳಿಯುತ್ತಾರೆ. ತಂದೆ ತಿಳಿಸ್ತಾರೆ, ಇದು ಭಾವನೆಯ ಫಲವಾಗಿ ಸಿಗುತ್ತೆ. ನಿಶ್ಚಯ ಬುದ್ಧಿಯವರಾಗಿ ಮಾಡುವ ಕಾರಣ ಅಲ್ಪ ಸ್ವಲ್ಪ ಫಲ ಸಿಗುತ್ತದೆ. ಬಾಕಿ ಈ ರೀತಿ ತಿಳಿದುಕೊಂಡು ಅಲ್ಲಿ ಅನೇಕ ಹೋಗುತ್ತಾರೆ, ಅಲ್ಲಿ ಮೇಳವಾಗಿ ಬಿಡುತ್ತೆ. ತಂದೆಯೇ ಇಲ್ಲಿ ಬಂದಿದ್ದಾರೆ ಎಂದರೂ ಸಹ ಇಷ್ಟೊಂದು ಜನ ಬರೋದಿಲ್ಲ. ಅವರು ಬಂದರೂ ಸಹ ಇಲ್ಲಿ ಸ್ಥಾನವೂ ಇಲ್ಲ. ಯಾವಾಗ ಅನೇಕರು ಬರುವ ಸಮಯವು ಬರುತ್ತದೆಯೋ ಆಗ ವಿನಾಶವಾಗಿ ಬಿಡುತ್ತದೆ.
ಯಾರಾದರೂ ಉಲ್ಟಾ ಸುಲ್ಟಾ ಮಾತುಗಳನ್ನಾಡಿದರೆ ಅದನ್ನು ಕೇಳಿಯೂ ಕೇಳದಂತಿರಬೇಕು. ಕೆಟ್ಟದನ್ನು ಕೇಳಬೇಡಿ. ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನೂ ಸಹನೆ ಮಾಡಬೇಕಾಗಿದೆ. ತಂದೆಯು ಏನನ್ನು ತಿಳಿಸುವರೋ ಅದನ್ನು ಕೇಳಿಯೂ ಕೇಳದಂತೆ ತಂದೆಗೆ ಅಗೌರವ ಮಾಡಬಾರದು. ಮಾಯೆಯ ಏಟಿನಿಂದ ಪಾರಾಗಲು ಅಶರೀರಿಯಾಗುವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕಾಗಿದೆಯಂತೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ತಂದೆಯ ಸಮಾನ ದಯಾಹೃದಯಿಯಾಗಿ ಎಲ್ಲರಿಗೂ ಕ್ಷಮೆ ಮಾಡುತ್ತಾ ಸ್ನೇಹವನ್ನು ನೀಡುವಂತಹ ಮಾಸ್ಟರ್ ದಾತಾಭವ. ಹೇಗೆ ತಂದೆಯನ್ನ ದಯಾಹೃದಯಿ ಕರುಣಾಮಯಿ ಎಂದು ಕರೆಯುತ್ತಾರೆ, ಅದೇ ರೀತಿ ನೀವು ಮಕ್ಕಳು ಸಹ ಮಾಸ್ಟರ್ ದಯಾಹೃದಯಿ ಆಗಿರುವಿರಿ. ಯಾರು ದಯಾಹೃದಯಿ ಆಗಿರುವಿರಿ ಅವರೇ ಕಲ್ಯಾಣ ಮಾಡಲು ಸಾಧ್ಯ. ಅಕಲ್ಯಾಣ ಮಾಡುವವರಿಗೂ ಸಹ ಕ್ಷಮೆ ಮಾಡಬಲ್ಲಿರಿ. ಅವರು ಮಾಸ್ಟರ್ ಸ್ನೇಹ ಸಾಗರರಾಗಿರುತ್ತಾರೆ. ಅವರ ಬಳಿ ಸ್ನೇಹದ ವಿನಃ ಬೇರೆ ಏನೂ ಇರೋದಿಲ್ಲ. ವರ್ತಮಾನ ಸಮಯ ಸಂಪತ್ತಿಗಿಂತಲೂ ಹೆಚ್ಚು ಸ್ನೇಹದ ಅವಶ್ಯಕತೆ ಇದೆ. ಆದ್ದರಿಂದ ಮಾಸ್ಟರ್ ದಾತಾ ಆಗಿ ಎಲ್ಲರಿಗೂ ಸ್ನೇಹ ಕೊಡುತ್ತಾ ಹೋಗಿ. ಯಾರೂ ಸಹ ಖಾಲಿ ಕೈಯಲ್ಲಿ ಹೋಗಬಾರದು. ಅಣ್ಣ, ಬಾಬಾ ಇವತ್ತು ಸ್ಲೋಗನ್ನಲ್ಲಿ ಹೇಳ್ತಿದ್ದಾರೆ, ತೀವ್ರ ಪುರುಷಾರ್ಥಿಯಾಗಲು ಇಚ್ಛೆ ಇದ್ದಾಗ ಎಲ್ಲಿ ಇಚ್ಛೆ ಇರುವುದೋ ಅಲ್ಲಿ ಮಾರ್ಗ ಸಿಕ್ಕಿಬಿಡುವುದು. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.